ದೇಶದ ಬೆನ್ನೆಲುಬಾಗಿರುವ ರೈತರಿಗೆ ಬೆಳೆಗಳೇ ಸರ್ವಸ್ವ. ಆದರೆ ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಬೆಲೆ, ಸಕಾಲಿಕ ಮಾರುಕಟ್ಟೆ ಸಂಪರ್ಕ ಮತ್ತು ಲಾಭದ ಕೊರತೆ ದೊಡ್ಡ ಸವಾಲಾಗಿದೆ. ಇಂತಹ ಸವಾಲುಗಳಿಗೆ ಪರಿಹಾರವಾಗಿ ಉದಯಿಸಿದೆ ಪುತ್ತೂರಿನ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆ. 2020ರಲ್ಲಿ ಪ್ರಾರಂಭವಾದ ಗ್ರಾಮಜನ್ಯ ರೈತ ಉತ್ಪಾದಕ ಸಂಸ್ಥೆಯ ಮಾಲೀಕರು ಕೂಡ ರೈತರೇ ಆಗಿದ್ದಾರೆ. ಗುಣಮಟ್ಟದ ಬೆಳೆ ಪ್ರಕ್ರಿಯೆ, ಮೌಲ್ಯವರ್ಧಿತ ಉತ್ಪನ್ನಗಳ ನಿರ್ಮಾಣ ಮತ್ತು ಸಮರ್ಪಕ ಮಾರುಕಟ್ಟೆ ಸಂಪರ್ಕದ ಮೂಲಕ ರೈತರಿಗೆ ಹೂಡಿಕೆ ಮತ್ತು ಆದಾಯ ಹೆಚ್ಚಿಸಲು ಸ್ಥಳೀಯವಾಗಿ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಜೇನು ಸಾಕಣೆಯ ಮೂಲಕ ರೈತರಿಗೆ ಹೊಸ ಆದಾಯದ ದಾರಿ ತೋರಿಸಿರುವ ಗ್ರಾಮಜನ್ಯ ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ದಕ್ಷಿಣ ಭಾರತದ ಅತಿ ದೊಡ್ಡ ಜೇನು ಸಂಸ್ಕರಣಾ ಘಟಕ, ಲ್ಯಾಬ್ ಹಾಗೂ ಶೀತಲೀಕರಣ ಕೊಠಡಿಗಳನ್ನು ನಮ್ಮ ಪುತ್ತೂರಿನಲ್ಲಿ ನಿರ್ಮಿಸಿದ್ದು 20ಕ್ಕೂ ಅಧಿಕ ರಫ್ತಿಗೆ ಯೋಗ್ಯ ಉತ್ಪನ್ನಗಳನ್ನು ಪರಿಚಯಿಸುತ್ತಿದೆ. ಇದರೊಂದಿಗೆ ಜೇನು ನೊಣಗಳ ಪರಾಗಸ್ಪರ್ಶದಿಂದ ರೈತರ ಬೆಳೆಗಳಲ್ಲಿ 20% ಅಧಿಕ ಇಳುವರಿ ಕಂಡುಬರುತ್ತಿದ್ದು, ಜೇನು ಸಾಕಣೆಯ ಸಮಗ್ರ ಲಾಭ ರೈತರಿಗೆ ದೊರೆಯಲು ಆರಂಭವಾಗಿದೆ. ಜೇನು ಮಾತ್ರವಲ್ಲದೆ ಹಲಸು, ಸಾಂಬಾರು ಪದಾರ್ಥಗಳು, ಇತರೆ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆಯ ಅವಕಾಶಗಳನ್ನು ಪರಿಚಯಿಸುವುದರ ಮೂಲಕ ರೈತರ ಆದಾಯ ಹೆಚ್ಚಿಸುವಲ್ಲಿ ಗ್ರಾಮಜನ್ಯ ಕಾರ್ಯತತ್ಪರವಾಗಿದೆ. ಬಿದಿರು ಕೃಷಿ ಗ್ರಾಮಜನ್ಯದ ದೀರ್ಘಕಾಲದ ಯೋಜನೆಯ ಭಾಗವಾಗಿದೆ. ಭಾರತೀಯ ಕಿಸಾನ್ ಸಂಘ ಪುತ್ತೂರು ಘಟಕದ ಸಹಯೋಗದೊಂದಿಗೆ ಈಗಾಗಲೇ 20,000ಕ್ಕೂ ಅಧಿಕ ಬಿದಿರು ಗಿಡಗಳನ್ನು ನೆಟ್ಟು ಮುಂದಿನ ವರ್ಷಗಳಲ್ಲಿ 1,00,000ಕ್ಕೂ ಮೀರಿ ಬಿದಿರಿನ ಗಿಡಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಯಲ್ಲಿ ಕಟಿಬದ್ಧವಾಗಿದೆ ಗ್ರಾಮಜನ್ಯ ಸಂಸ್ಥೆ. ಇದು ಮಾತ್ರವಲ್ಲದೆ ಕೃಷಿಕರಿಗೆ ಬಿದಿರಿನ ಮೂಲಕ ದೀರ್ಘಕಾಲದ ಉದ್ಯೋಗ ಮತ್ತು ನಿರಂತರ ಆದಾಯವನ್ನು ನೀಡಲು ಯೋಜನೆಯನ್ನು ರೂಪಿಸಿಕೊಂಡಿರುವ ಗ್ರಾಮಜನ್ಯ ಆ ನಿಟ್ಟಿನಲ್ಲಿ ಅಮೂಲಾಗ್ರ ಯೋಜನೆಯನ್ನು ರೂಪಿಸುತ್ತಿದೆ. ಗ್ರಾಮಜನ್ಯದ ಎಲ್ಲ ಕಾರ್ಯಚಟುವಟಿಕೆಗಳು ಗ್ರಾಮೀಣ ಸಮುದಾಯವನ್ನು ಬಲಪಡಿಸುವಲ್ಲಿ ಕೇಂದ್ರೀಕೃತವಾಗಿದ್ದು, ಗ್ರಾಮಜನ್ಯದ ಪ್ರತಿ ಯೋಜನೆಯು ನೂರಾರು ರೈತರಿಗೆ ಲಾಭವನ್ನು ತರುತ್ತಿದೆ. ಮಹಿಳೆಯರ ಸಬಲೀಕರಣ, ಯುವಕರ ಶ್ರೇಯೋಭಿಲಾಷೆ ಮತ್ತು ಸಮುದಾಯದ ಒಗ್ಗಟ್ಟಿನೊಂದಿಗೆ ಗ್ರಾಮಜನ್ಯ ಗ್ರಾಮಗಳ ಶಾಶ್ವತ ಅಭಿವೃದ್ಧಿಯತ್ತ ಕಾರ್ಯತತ್ಪರವಾಗಿದೆ. ಉತ್ತಮ ಬೆಲೆ ಮತ್ತು ಉತ್ಪನ್ನಗಳ ಮೌಲ್ಯವರ್ಧನೆ, ಹೊಸ ತಂತ್ರಜ್ಞಾನ ಮತ್ತು ತಜ್ಞ ಅನುಭವಿ ಹಾಗೂ ಸಮರ್ಪಿತ ಸಿಬ್ಬಂದಿಗಳ ಮೂಲಕ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ತೊಡಗಿಸಿಕೊಂಡಿದೆ ಗ್ರಾಮಜನ್ಯ ಸಂಸ್ಥೆ. ಕೇವಲ 2,000 ರೂಪಾಯಿಗಳನ್ನು ಪಾವತಿಸುವ ಮೂಲಕ ನೀವು ಸಂಸ್ಥೆಯ ಸದಸ್ಯರಾಗಬಹುದಾಗಿದೆ ಮತ್ತು ಗ್ರಾಮೀಣ ಆರ್ಥಿಕತೆಯ ಬೆಳವಣಿಗೆಗೆ ಭಾಗೀದಾರರಾಗಬಹುದು. ಗ್ರಾಮಜನ್ಯ ರೈತರಿಗೆ ಹೊಸ ಬೆಳಕು ತರುತ್ತಿದೆ. ಬನ್ನಿ, ನಾವೆಲ್ಲರೂ ಒಂದುಗೂಡಿ ಗ್ರಾಮಜನ್ಯದ ಅಭಿವೃದ್ಧಿಯ ಬೆಳಕನ್ನು ಪಸರಿಸುವ, ಜಗವನ್ನು ಬೆಳಗುವ.